ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಬೇಗನೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಎಂದಿನಂತೆ ಈ ದಿನನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಅದೇನಪ್ಪ ಅಂದರೆ ಚಿಲ್ಲಿ ಬೆಂಡೆಕಾಯಿ ಅಂತ ಹೇಳಿ. ಈ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿ ಬೇಜಾರು ಅನಿಸಿದರೆ ಈ ರೀತಿನ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಕೊಡ್ಬೋದು, ಕೈಯಲ್ಲಿ ಹಿಡ್ಕೊಂಡು ತಿಂತಾರೆ. ತುಂಬಾ ಅನಿಸುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಬೇಕಾದರೆ. ಈ ರೀತಿ ಬೆಂಡೆಕಾಯಿನ ತೊಳೆದು ಅದನ್ನೆಲ್ಲ ತೇವಾಂಶನೆಲ್ಲ ಒಣಗಿಸಿದ್ಮೇಲೆ ಈ ರೀತಿ ಮಧ್ಯ ಭಾಗದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. ನಾನು ಏನು ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಆ ರೀತಿ ಕಟ್ ಮಾಡಿಕೊಂಡು ನಂತರ ಒಂದು ರೊಟ್ಟಿ ಹಂಚು ಅಥವಾ ಚಪಾತಿ ಹಂಚು ಏನಾರು ಇರ್ಬೋದಲ್ಲ, ಅದನ್ನು ಇಟ್ಕೊಂಡು ಈ ರೀತಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಂತರ ಈ ಒಂದು ಬೆಂಡೆಕಾಯಿ ಕಟ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಹೆಂಚು ಮೇಲೆ ಹಾಕ್ಕೋಬೇಕು. ಯಾಕೆ ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕಂತಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ತೀವಲ್ಲ ಅದೆಲ್ಲ ಚೆನ್ನಾಗಿ ಹಿಡ್ಕೊಡ್ಲಿ ಅಂತ ಹೇಳಿ. ಹಾಗೇನೂ ಸಹ ಫ್ರೈ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ನಾನು ಯಾವಾಗಲೂ ಮಾಡಿದ್ರೆ ಇದೇ ರೀತಿ ಕಟ್ ಮಾಡಿನೇ ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ಅದಕ್ಕೆ. ಹಾಗಾಗಿ ಈ ರೀತಿ ಮಾಡ್ಕೊಂಡ್ರೇ ಚೆನ್ನಾಗಿ ಅನಿಸುತ್ತೆ. ಕೆಲವರಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ ಆಗೋಲ್ಲ. ಅದನ್ನೆಲ್ಲ ತೊಳೆದು ಅದನ್ನೆಲ್ಲ ಸಪ್ರೇಟಾಗಿ ಹುರಿದು ಯಾರಪ್ಪ ಮಾಡೋರು ಅಂತ ಕೆಲವರೆಲ್ಲ ಒಂಥರ ಲೋಳೆ ಥರ ಬರುತ್ತೆ ಅನ್ನೋರೆ ಅಂತ ಫೀಲ್ ಮಾಡ್ಕೊತಿರ್ತಾರೆ. ಅವ್ರು ಈ ರೀತಿ ಟ್ರೈ ಮಾಡಿದ್ರೆ ನಿಜ ಆ ಪಲ್ಯಕ್ಕಿಂತ ಇದನ್ನೇ ಟೇಸ್ಟಿಯಾಗಿರುತ್ತೆ. ಇದನ್ನು ಅನ್ನಕ್ಕಾಗಿರ್ಬೋದು, ಚಪಾತಿ ಆಗಿರ್ಬೋದು ಅಥವಾ ಅಕ್ಕಿ ರೊಟ್ಟಿ ಆಗಿರ್ಬೋದು, ನೀವು ಜೋಳದ ರೊಟ್ಟಿ ಮಾಡ್ತೀನಿ ಅಂದರೆ ಆ ಜೋಳದ ರೊಟ್ಟಿ ಆಗಿರ್ಬೋದು, ಅದಕ್ಕೆ ಈ ರೀತಿ ಫ್ರೈಯನ್ನು ಮಾಡ್ಕೊಂಡು ಇಟ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ಕೂಡ ಇದು. ನೋಡಿ, ಈ ರೀತಿ ಎಲ್ಲ ಭಾಗದಲ್ಲೂ ಎಲ್ಲ ಪೋರ್ಷನ್ ಕೂಡ ಚೆನ್ನಾಗಿ ಬೇಯಬೇಕು. ಆ ರೀತಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ತಿರುಗಿಸಿ ಬೇಯಿಸಿರಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ನೋಡಿ, ಈ ಥರ ಚೆನ್ನಾಗಿ ಬೆಂದಿರಬೇಕು. ಇಲ್ಲಾಂದರೆ ಆ ಥರ ಒಂಥರ ಅಂಟು ಥರ ಫೀಲ್ ಆಗಿಬಿಡುತ್ತೆ. ಒಂಥರ ಲೋಳೆ ಥರ ಇರುತ್ತಲ್ಲ ಬೆಂಡೆಕಾಯಲ್ಲಿ, ಆ ರೀತಿ ಫೀಲ್ ಆಗಿಬಿಡುತ್ತೆ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ರೀತಿ ಏನೂ ಅನಿಸೋದಿಲ್ಲ ನಿಜವಾಗ್ಲೂ. ಯಾರೆಲ್ಲ ಆ ಥರ ಇದ್ರೆ ತಿನ್ನೋಕ್ಕೆ ಇಷ್ಟಪಡಲ್ವೋ ಅವ್ರು ಸಹ ತಿಂತಾರೆ. ಖಂಡಿತವಾಗ್ಲೂ ನಿಜವಾಗ್ಲೂ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಆ ರೀತಿ ಲೋಳೆ ಥರ ಆಗಲಿ ಅಂಟು ಥರ ಆಗಲಿ ನಿಜವಾಗ್ಲೂ ಇರೋದಿಲ್ಲ ಈ ರೀತಿ ಫ್ರೈ ಮಾಡಿದಾಗ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಂಡು ನಂತರ ಎಣ್ಣೆ ಕಡಿಮೆ ಅನಿಸಿದ್ರೆ ಸ್ವಲ್ಪ ಹಾಕಿ ಈ ರೀತಿ ತಿರುಗಿಸಿ ಮುರುಗಿಸಿ ಚೆನ್ನಾಗಿ ಈ ಥರ ಮತ್ತೆ ಇನ್ನೊಂದು ಸತಿ ಫ್ರೈ ಮಾಡಿಕೊಂಡ್ರೆ ಚಿಲ್ಲಿ ಬೆಂಡೆಕಾಯಿ ರೆಡಿ ಆಗುತ್ತೆ. ಚಿಲ್ಲಿ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ. ನೋಡಿ, ನಾನು ಚಪಾತಿಯನ್ನು ಮಾಡ್ಕೊಂಡಿದ್ದೆ, ಅದಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ. ಮತ್ತು ಮಾವಿನಕಾಯಿ ಶೀಕರಣೆ ಮಾಡ್ಕೊಂಡಿದ್ದೆ, ಅದ್ರ ಜೊತೆ ಸೊಪ್ಪು ಮೊಸರು ಮಾಡಿಕೊಂಡು ಈ ರೀತಿ ಇಡ್ತಾಯಿದ್ದೀನಿ.